ಬಳ್ಳಾರಿ ಬ್ಯಾನರ್ ದಳ್ಳೂರಿ ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ ಗಲಭೆ ಹಿನ್ನೆಲೆ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್. ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ರ ಬಳ್ಳಾರಿ ಎಸ್ಪಿ. ಆತ್ಮಹತ್ಯೆ ವದಂತಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು? ಡಿವೈಎಸ್ಪಿ ಕುಮ್ಮಕ್ಕಿನಿಂದಲೇ ಗಲಭೆ ಆಯ್ತಾ? ಬ್ಯಾನರ್ ಗಲಭೆ ಬಗ್ಗೆ ಡಿಸಿಎಂ ಹೇಳಿದ್ದೇನು? ಈ ಎಲ್ಲಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಇಷ್ಟೆಲ್ಲ ಘರ್ಷಣೆ ಆಗ್ತಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ಪಾರ್ಟಿ ಮೂಡ್ನಲ್ಲಿದ್ರು ಅನ್ನೋದು ಗೊತ್ತಾಗಿದೆ. ಮೊನ್ನೆಯಷ್ಟೇ ಬಳ್ಳಾರಿ ಎಸ್ಪಿಯಾಗಿ ವರ್ಗಾವಣೆ ಆಗಿದ್ರು. ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಗಲಭೆ ಗದ್ದಲವಾಗಿದೆ. ಆದ್ರೆ ಎಸ್ಪಿ ಮಾತ್ರ ಕರ್ತವ್ಯ ಪ್ರಜ್ಞೆ ಮರೆತು ಮೋಜು ಮಸ್ತಿ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಬಳ್ಳಾರಿ ರೇಂಜ್ ಡಿಐಜಿಗೆ ಮಾಹಿತಿ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಡಿಜಿ ಐಜಿ ಸಲೀಂ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಪರಿಸ್ಥಿತಿ ಹತೋಟಿಗೆ ಬಾರದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಎಸ್ಪಿಯ ಸ್ಥಳಕ್ಕೆ ಹೋಗೋದಕ್ಕೆ ಸೂಚನೆಯನ್ನ ನೀಡಲಾಯಿತು ಅಂತ ಬಳ್ಳಾರಿ ರೇಂಜ್ ಡಿಐಜಿ ವರ್ತಿಕಾ ಕಟಿಯಾರ್ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇದರ ಮೇರೆಗೆ ಪವನ್ ಸಸ್ಪೆಂಡ್ ಮಾಡಲಾಗಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ ಹಾಗೆ ಎಸ್ಪಿ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆಗೆ ಕಾರಣೀಭೂತರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಕಾರಣೀಭೂತರು ಯಾರು ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಬಹುಶಃ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅವ್ರ ಬೆಂಬಲಿಗರು, ಅವ್ರನ್ನ ಬಂಧಿಸೋದು ಬಿಟ್ಟು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಎಸ್ಪಿನ್ ಸಸ್ಪೆಂಡ್ ಮಾಡಿದ್ದು ಆ ತರಾತುರಿಯಲ್ಲಿ ಅವಶ್ಯಕತೆ ಇರಲಿಲ್ಲ. ಅದು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಹಾಗಿದ್ದು ಒಬ್ಬರನ್ನೂ ನೀವು ಅರೆಸ್ಟೇ ಮಾಡಿಲ್ವಲ್ಲ, ಅವ್ರನ್ನ ಮಾಡೋದೇನಿತ್ತು? ಎನ್ಕ್ವೈರಿ ಮಾಡಬಹುದಾಗಿತ್ತು ಅವ್ರದ್ದು ತಪ್ಪಿದ್ರೆ. ಅಥವಾ ನಿಮಗೇನಾದರೂ ಇಲ್ಲ ಅವ್ರನ್ನ ಮಾಡಿದ್ದೇ ಸರಿ ಅನ್ನೋದಾದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದ ಗಲಭೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ಸುದ್ದಿ ತಿಳಿದು ಸ್ಥಳಕ್ಕೆ ಶಾಸಕ ಭರತ್ ರೆಡ್ಡಿ ಆಗಮಿಸಿದರು. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಹತ್ತಿರದ ಘಟನಾ ಸ್ಥಳಕ್ಕೆ ಭರತ್ ರೆಡ್ಡಿ ಹೋಗದಂತೆ ತಡೆಯುವುದಕ್ಕೆ ಸಿಪಿಐ ಪ್ರಯತ್ನಿಸಿದರು. ಕೌಲ್ ಬಜಾರ್ ಠಾಣೆಯ ಸಿಪಿಐ ಸುಭಾಷ್ ಶಾಸಕ ಭರತ್ ರೆಡ್ಡಿ ಅವರನ್ನ ತಡೆಯುವ ಪ್ರಯತ್ನ ವಿಫಲವಾಗಿದೆ. ಸಿಪಿಐ ಸುಭಾಷ್ ಅವರನ್ನ ತಳ್ಳಿಕೊಂಡೇ ಶಾಸಕ ಭರತ್ ರೆಡ್ಡಿ ಗನ್ಮೆನ್ ನುಗ್ಗಿರುವ ವಿಡಿಯೋ ಸಾಕ್ಷ್ಯ ಸಿಕ್ಕಿದೆ. ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ ಎನ್ನುವ ಅನುಮಾನ ಮೂಡಿದೆ. ಇನ್ನು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ಗಲಭೆಗೂ ಮುನ್ನ ಭರತ್ ರೆಡ್ಡಿ ದುರ್ಗಮ್ಮ ಗುಡಿ ಹತ್ತಿರ ಜನ ಸೇರಿಸಿದ್ರು. ಆಗ ಡಿವೈಎಸ್ಪಿ ನಂದಾರೆಡ್ಡಿ ಭರತ್ ರೆಡ್ಡಿ ಜೊತೆನೇ ಬರ್ತಾರೆ. ಡಿವೈಎಸ್ಪಿ ಕುಮ್ಮಕ್ಕಿನಿಂದ ಘಟನೆ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಕೂಡಲೇ ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನು ಅಮಾನತು ಮಾಡಿ ಅಂತ ಆಗ್ರಹಿಸಿದ್ದಾರೆ. ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ ಮತ್ತು DSP-ನ ಸಸ್ಪೆಂಡ್ ಮಾಡಬೇಕು. ನಮ್ಮ ಮನೆ ಸುತ್ತಮುತ್ತ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಬಹಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನ ತಾವು ಸರಿಪಡಲಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಸಂದರ್ಭ ಬರುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಬಳ್ಳಾರಿಯನ್ನ DJ ಹಳ್ಳಿ KJ ಹಳ್ಳಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಜನಾರ್ದನ ರೆಡ್ಡಿ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಶಾಸಕ ಭರತ್ ರೆಡ್ಡಿ, ಬಳ್ಳಾರಿ ಶಾಂತವಾಗಿರಬೇಕು ಅಂತ ಕೋರಿಕೊಳ್ಳೋನು ನಾನು. ಬಳ್ಳಾರಿ ಶಾಂತವಾಗಿರುತ್ತೆ, ಯಾರೂ ಭಯ ಪಡುವ ಅಗತ್ಯ ಇಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಯಾರಿಂದಲೂ ಮಾಡೋಕ್ಕಾಗಲ್ಲ. ಗಲಾಟೆ ಆಗಿದ್ದ ದಿನ ನಾನು ಹೊಸಪೇಟೆಯಲ್ಲಿದ್ದೆ. ಘಟನೆ ಕೇಳಿ ನಾನು ಸ್ಥಳಕ್ಕೆ ಬಂದು ಶಾಂತಿ ಕಾಪಾಡಿದ್ದೀನಿ ಎಂದಿದ್ದಾರೆ. ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು ನಾನು. ಬಳ್ಳಾರಿ ಶಾಂತಿಯುತವಾಗಿರುತ್ತೆ. ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸಕ್ಕಾಗಲ್ಲ. ಇದು ಡೆಮೋಕ್ರಸಿ. ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು, ಆದರೆ ಇದು ಡೆಮೋಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತವರು. ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದ ಗಲಭೆ ಬಗ್ಗೆ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಮೊದಲ ಬಾರಿಗೆ ವಾಲ್ಮೀಕಿ ಪುತ್ಥಳಿ ಮಾಡ್ತಾ ಇದೆ. ನಮ್ಮ ಶಾಸಕರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪೋಸ್ಟರ್ ಹಾಕಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಬರುವ ತನಕ ಒಂದು ಗಲಾಟೆ ಆಗಿರಲಿಲ್ಲ. ಈಗ ಗಲಭೆಗಳು ಶುರುವಾಗಿದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋಕೆ ಬಿಡಲ್ಲ. ಈ ಗಲಾಟೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೀವಿ. ಇದಕ್ಕೆ BJP ಕಾರಣ ಅಂತ ಆರೋಪಿಸಿದ್ದಾರೆ. ನಮ್ಮ ಪಕ್ಷ ನಮ್ಮ ಶಾಸಕನ ಪರ ನಿಲ್ಲಲಿದೆ. ನಾನು ಪೊಲೀಸ್ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂದಿದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಯಾರೋ ಖಾಸಗಿ ವ್ಯಕ್ತಿಗಳಿಂದ ಫೈರ್ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಿಜೆಪಿ ಕಾಂಗ್ರೆಸ್ ಕಡೆಯಿಂದಲೂ ದೂರು ಪ್ರತಿದೂರು ದಾಖಲಾಗಿದೆ. ಈ ಮಧ್ಯೆ ರಾಜಕೀಯ ಮುಖಂಡರು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗ್ತೀವಿ ಅಂತ ಅಂದಿದ್ದಾರೆ.
ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಬಳ್ಳಾರಿಲಿ ವಾಲ್ಮೀಕಿ ಪುತ್ಥಳಿನ ಮಾಡ್ತಾ ಇದೆ. ನಮ್ಮ ಶಾಸಕರು ಅದ್ರ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟ್ ಹಾಕಿದ್ದಾರೆ. ಏನ್ ತಪ್ಪದ್ರಿಂದ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ ಇದಕ್ಕೆ ರೂಪನೇ ಬಿಜೆಪಿಯವರು. ಪ್ರಿಲಿಮಿನರಿ ರಿಪೋರ್ಟ್ಸಿನ ಪ್ರಕಾರ ಆಬ್ವಿಯಸ್ಲಿ ಯಾರೋ ಪ್ರೈವೇಟ್ನವ್ರು ಫೈರ್ ಮಾಡಿರೋದು ಅವರ ಬುಲೆಟ್ ಅಂತ ಒಂದು ಇನಿಷಿಯಲ್ ವರದಿ. ಅವರೇನು ಅಕ್ಯೂಸ್ ಮಾಡ್ತಾ ಇದ್ದಾರೆ, ಅವರಿಗೆ ಇವರಿಗೆ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಸನ್ನು ತಗೊಂಡು ಈಗಾಗಲೇ FIRಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆ ಸಂಬಂಧ ಈವರೆಗೆ ಒಟ್ಟು 40ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಗಲಾಟೆಯ 20ಕ್ಕೂ ಹೆಚ್ಚು ವಿಡಿಯೋಗಳ ಆಧಾರದ ಮೇಲೆ 40ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 7 ಜನ ಖಾಸಗಿ ಗನ್ಮ್ಯಾನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 40ಕ್ಕೂ ಹೆಚ್ಚು ಮಂದಿ ಪೈಕಿ 13 ಮಂದಿ ವಿಡಿಯೋದಲ್ಲಿರುವ ವ್ಯಕ್ತಿಗಳೇ ಆಗಿದ್ದಾರೆ. ವಿಡಿಯೋಗಳ ಪರಿಶೀಲನೆ ವೇಳೆ 13 ಮಂದಿ ಸ್ಥಳದಲ್ಲೇ ಇದ್ದಾರೆ. ಉಳಿದವರ ಪತ್ತೆಗೆ ಪೊಲೀಸರು ತಲಾಶ್ ಮುಂದುವರೆಸಿದ್ದಾರೆ. ಪ್ರತಿಯೊಂದು ವಿಡಿಯೋಗಳನ್ನ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗಲಭೆ ವಿಡಿಯೋಗಳ ಪರಿಶೀಲನೆಗೆಂದೇ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ಜನಾರ್ದನ ರೆಡ್ಡಿ ಮನೆ ಬಳಿ ಡಿಐಜಿ ವರ್ತಿಕಾ ಕಠಿಯಾರ್ ಪರಿಶೀಲನೆ ನಡೆಸಿದ್ದಾರೆ. ಡಿಐಜಿ ವರ್ತಿಕಾ ಮಾತನಾಡಿ, ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಪೀಸ್ಫುಲ್ ಇದೆಯಪ್ಪ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಅಷ್ಟು ಸಾಕು. ಬುಲೆಟ್ ಯಾರ್ದು ಅನ್ನೋದು ಕೂಡ ಏನಾದರೂ ಗೊತ್ತಾಗ್ತಾ ಇದೆ ಮೇಡಮ್? ಹೇಗೆ ಮೇಡಮ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆ ಸಂಬಂಧ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ FIR ದಾಖಲಾಗಿದೆ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಮ್ಮುಖದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಶಾಸಕ ಜನಾರ್ದನ ರೆಡ್ಡಿ ಹಲ್ಲೆ ಹಾಗೂ ಕೊಲೆ ಯತ್ನ ಆರೋಪದ ಮೇಲೆ ದೂರು ನೀಡಿದರೆ, ಅಕ್ರಮ ಪ್ರವೇಶ, ಜಾತಿ ನಿಂದನೆ, ಕೊಲೆ ಯತ್ನ ಹಾಗೂ ಗಲಾಟೆ ಆರೋಪದ ಮೇಲೆ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ದೂರು ನೀಡಿದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಉಭಯ ನಾಯಕರ ಮೇಲೆ ಕೇಸ್ ದಾಖಲಾಗಿದೆ. ಜನಾರ್ದನ ರೆಡ್ಡಿ ವಿರುದ್ಧ 4 ದೂರು, ನಾರಾ ಭರತ್ ರೆಡ್ಡಿ ವಿರುದ್ಧವಾಗಿ 2 ಕೇಸ್ ದಾಖಲಾಗಿದೆ. ತನಿಖೆಗಿಳಿದಿರುವ ಪೊಲೀಸರು ಘಟನಾ ಸ್ಥಳದಲ್ಲಿ ಸಿಕ್ಕ ಗಾಜು, ಕಲ್ಲು, ಕಾರದ ಪುಡಿ ಹಾಗೂ ಇಟ್ಟಿಗೆಗಳು ಸೇರಿ ಇತರೆ ವಸ್ತುಗಳ ಸ್ಯಾಂಪಲ್ ಕಲೆ ಹಾಕಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಗಲಾಟೆ ಪ್ರಕರಣ ತನಿಖೆಗಿಳಿದಿರುವ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಮಾಹಿತಿಗಳನ್ನು ಕಲೆ ಹಾಕುತ್ತಿದ್ದಾರೆ. ಪ್ರಮುಖವಾಗಿ ಬ್ಯಾನರ್ ಘರ್ಷಣೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದು ಹೇಗೆ, ಗುಂಡು ಹಾರಿಸಿದ್ಯಾರು ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇನ್ನೊಂದು ಸ್ಫೋಟಕ ವಿಚಾರವೆಂದರೆ, ಮೃತ ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಸಿಂಗಲ್ ಬೋರ್ ಗುಂಡು ಎಂಬುದು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 21 ಪೆಲೆಟ್ಸ್ಗಳು ರಾಜಶೇಖರ್ನ ಮೃತದೇಹ ಹೊಕ್ಕಿದೆ. ಇದರಿಂದ ಶ್ವಾಸಕೋಶ, ಲಿವರ್ ಡ್ಯಾಮೇಜ್ ಆಗಿ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ. ಇದೀಗ 12mm ಸಿಂಗಲ್ ಬೋರ್ ಗುಂಡು ಯಾವ ಗನ್ನಿಂದ ಬಂದಿದೆ, ಜನಾರ್ದನ ರೆಡ್ಡಿ ಕಡೆಯವರದ್ದ, ಭರತ್ ರೆಡ್ಡಿ ಕಡೆಯವರದ್ದ ಎಂಬುದರ ಬಗ್ಗೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಂತಿದೆ. ತನಿಖಾ ಅಧಿಕಾರಿಗಳು ಬಹುತೇಕ ಅಂತಿಮ ನಿರ್ಣಯಕ್ಕೆ ಬಂದಿದ್ದು FSL ವರದಿಗಾಗಿ ಕಾಯುತ್ತಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧ ಮಧ್ಯಾಹ್ನ 3:30ಕ್ಕೆ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಳವಡಿಸಿದ್ದಾರೆ. ಸಂಜೆ 5:30ಕ್ಕೆ ಬ್ಯಾನರ್ ತೆರವು, ಕಾರ್ಯಕರ್ತರ ವಾಗ್ವಾದ ನಡೆದಿದೆ. ಸಂಜೆ 6 ಗಂಟೆಗೆ ಸ್ಥಳಕ್ಕೆ ಶಾಸಕರ ಆಪ್ತ ಸತೀಶ್ ರೆಡ್ಡಿ ಆಗಮಿಸಿದ್ರು. ಇತ್ತ ಸತೀಶ್ ರೆಡ್ಡಿ ಬಂದಿದ್ರಿಂದ ಸ್ಥಳಕ್ಕೆ ಶ್ರೀರಾಮುಲು ಆಗಮಿಸಿದ್ರು. ಈ ವೇಳೆ ನೂಕಾಟ, ತಳ್ಳಾಟ ಆಗಿದೆ. ಆಗ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಇಂದ ಫೈರಿಂಗ್ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬ್ರೂಸ್ಪೇಟೆ ಪೊಲೀಸರು ಆಗಮಿಸಿದ್ರು. ಬಳಿಕ ನಿಧಾನವಾಗಿ ಉಭಯ ಪಕ್ಷದ ಕಾರ್ಯಕರ್ತರ ಜಮಾವಣೆ ಆಗಿದ್ದಾರೆ. ನಂತರ 7 ಗಂಟೆಗೆ ಅಡಿಷನಲ್ SP ರವಿಕುಮಾರ್ ಹಾಗೂ ಡಿವೈಎಸ್ಪಿ ಸಿಪಿಐ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು. ಅದಾದ ನಂತರ 7:30ಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅಪಾರ ಸಂಖ್ಯೆಯಲ್ಲಿದ್ದ ಕಾರ್ಯಕರ್ತರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಇದಾದ ನಂತರ 8ರಿಂದ 8:15 ಸಮಯದಲ್ಲಿ ಮತ್ತೊಮ್ಮೆ ಫೈರಿಂಗ್ ಆಗಿದೆ. 8:30ಕ್ಕೆ IG ಹಾಗೂ SP ಸ್ಥಳಕ್ಕೆ ಬಂದಿದ್ದಾರೆ. ಆ ಬಳಿಕ ಮತ್ತೆ ಕಲ್ಲು ತೂರಾಟ ಮಾಡಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ.
ಬಳ್ಳಾರಿ ಜಿಲ್ಲೆಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಮೃತ ರಾಜಶೇಖರ್ ಅಕ್ಕ ಉಮಾ ಸಹೋದರನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ನನ್ನ ತಮ್ಮ ಇಡೀ ಮನೆಗೆ ಆಸರೆಯಾಗಿದ್ದ. ನನ್ನ ಪತಿ ತೀರಿಕೊಂಡ ಮೇಲೆ ಅವನೇ ಸಲಹುತ್ತಿದ್ದ. ಸೋಮವಾರವಷ್ಟೇ ಶಬರಿಮಲೆಗೆ ಹೋಗಿ ಬಂದಿದ್ದ. ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯುತ್ತಿದ್ದೆವು ಎಂದು ಕಣ್ಣೀರಿಟ್ಟಿದ್ದಾರೆ. ಬಳ್ಳಾರಿ ಪಾಲಿಕೆ ಸದಸ್ಯ ಪೇರಂ ವಿವೇಕ್ ಕೂಡ ಮೃತ ರಾಜಶೇಖರ್ ನೆನೆದು ಭಾವುಕರಾಗಿದ್ದಾರೆ. ನನ್ನ ಚುನಾವಣೆಯಲ್ಲಿ ರಾಜಶೇಖರ್ ಕೆಲಸ ಮಾಡ್ತಿದ್ರು. ನಮಗೆ ಬೆನ್ನೆಲುಬಾಗಿ ನಿಂತಿದ್ರು. ನಮ್ಮ ಜೊತೆ ಕಳೆದ 5 ವರ್ಷಗಳಿಂದ ಒಡನಾಟವಿತ್ತು. ರಾಜಶೇಖರ್ ನಿಧನದಿಂದ ನಮಗೆ ದಿಗ್ಭ್ರಮೆಯಾಗಿದೆ ಎಂದಿದ್ದಾರೆ. ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು. ನಮ್ಮ ಹಸ್ಬೆಂಡು ಇಲ್ಲ. ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ಮನೆಗೆ ದೊಡ್ಡ ದಿಕ್ಕು ಅವನೇ. ದುಡ್ಡೇನು ಇಲ್ದಂಗೆ ಆಗ್ಬಿಟ್ಟೈತೆ. ನಮ್ಗೆ ಸಂಕಟ ಬರ್ತದೆ ಸರ್. ನಮ್ಮ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನಗೆ. ಗಂಡ ಕಳ್ಕೊಂಡ್ರು ನಮ್ಮ ತಮ್ಮನವ್ರು ಅದರೊಂಬದೊಂದು ಇತ್ತದು. ನಮ್ಗೆ ದೊಡ್ಡದಕ್ಕೆ ಇಲ್ಲ. ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ. ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. 5-6 ವರ್ಷದಿಂದ ಕೂಡ ನನಗೆ ಸತತವಾಗಿ ರಾಜಶೇಖರ್ ನಾನು ಎಲೆಕ್ಷನ್ ಗಟ್ಟಿಯಾಗಿ ಮಾಡಿದ್ರು ಸರ್. ಅವಾಗಿಂದ ನನಗೆ ಒಂದು ಅನ್ಯೋನ್ಯತೆ ಇದೆ ಸರ್ ಅವ್ರ ಮೇಲೆ. ಇದು ಆಗಬಾರ್ದಿತ್ತು ಸರ್, ಆಗಿದೆ ಇದು. ಅದು ಯಾಕೆ ಹಂಗೆ ಆಗಿದೆ ಎಂಬುದು ನಮಗೆ ಒಂಥರ ಇನ್ನು ಶಾಕಲ್ಲಿ ನಾವೇ ಇದ್ದೀವಿ. ಅದು ಅವ್ರು ಎಲ್ಲಿಂದ ಕಲ್ಲು ತೂರಿದ್ರು, ಅವ್ರು ಎಲ್ಲಿಂದ ಇದು ಹಾಕಿದ್ರು